ಇಲ್ಲಿ ಕಲ್ಯಾಣಿ ಇದೆ, ಕಲ್ಯಾಣಿ ತುಂಬ ನೀರಿದೆ. ಈ ಕಡೆ ಕೆರೆ ಇದೆ, ಕೆರೆ ತುಂಬ ತಾವರೆ ಹೂಗಳು ಇದೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸಾಯಿಬಾಬಾ ದೇವಸ್ಥಾನ. ನೀರು ಚೆನ್ನಾಗಿದೆ. ಕಾಲು ತೊಳಿಬೇಕಿರೋ ತೊಳ್ಕೊ ನಿಧಾನಕ್ಕೆ ಒನಕುಂದ ಎಂಟ್ರಿ ಆಗೋವಾಗ ಅಥವಾ ಆ ಕಡೆಯಿಂದ ಬರುವಾಗ ಆಗಲಿ. ಇಲ್ಲಿ ಒಂದು ಸಚ್ಚಿದಾನಂದ ಅಂತೇಳ್ಬಿಟ್ಟು ಅಲ್ಲಿ ಒಂದು ಬೃಂದಾವನ ಇದೆ. ಆಮೇಲೆ ಈ ಕಡೆ ಈ ರೀತಿ ಕಾಣಿಸ್ತಾ ಇದೆ. ಇದು ಒಂದು ಹಳೆ ದೇವಸ್ಥಾನ. ಇಲ್ಲಿ ಆಂಜನೇಯ, ಸೀತಾಮಾತೆ ಇವರೆಲ್ಲ ಇಲ್ಲಿದ್ದಾರೆ. ಆಂಜನೇಯ ಸ್ವಾಮಿದಾನೆ. ಒಳಗಡೆ ಹೋಗ್ತಾ ಇದೆ. ಇನ್ನು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇನು ಕೋನೇರಿ ಐತೆ. ಇದು ಕೋನೇರಿ ಮಂಗಗಳು. ಈ ಒಂದು ಪರಿಸರ ಚೆನ್ನಾಗಿದೆ. ಸಾಯಿಬಾಬಾ, ಇದೇನಾ ಸಾಯಿಬಾಬನ ದೇವಸ್ಥಾನ? ಇಲ್ಲಿ ಆಂಜನೇಯ, ಹನುಮಾನ್ ಇದ್ದಾನೆ. ಜೈ ಹನುಮಾನ್, ಜೈ ಗುಣಸಾಗರ, ಜೈ ಹನುಮಾನ್, ಜೈ ಕಪೀಶನಾಥ. ಹರೇ ರಾಮ ಹರೇ ಕೃಷ್ಣ. ಪರಿಸರ ಚೆನ್ನಾಗಿದೆ. ಇದು ಸಾಯಿಬಾಬಾ ದೇವಸ್ಥಾನ ಇದೇನಾ? ಇದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸಾಯಿಬಾಬಾ ದೇವಸ್ಥಾನ. ನೀರು ಚೆನ್ನಾಗಿದೆ. ಕಾಲು ತೊಳಿಬೇಕಿರೋ ತೊಳ್ಕೊ ನಿಧಾನಕ್ಕೆ ಮೆಟ್ಲಿಲ್ಲ ಮುಂದಕ್ಕೆ ಜಾರ್ತದೆ ಕಾಲು. ಜಾರ್ತದೆ ಪಾಪ, ಜಾರ್ತದೆ ಬಾ ಅಂತ ಹೇಳಿದ್ರೆ ಏನೇನೋ ಹೇಳ್ಕೊಟ್ರೆ ನನಗೆ. ಹೆಂಗೆ ಪರಿಸರ, ಸುಂದರ ಪರಿಸರವಿದು. ಸುಂದರ ಪರಿಸರ, ಚೆನ್ನಾಗಿದೆ ಪರಿಸರ. ಪಟ್ನಾ ಗೇಟ್ ಇದು, ಬೌಂಡ್ರಿ ಗೇಟ್ ಏನು? ಗಂಗಾಪುರ ಗೇಟು. ಹಾಂ, ಇದು ಈ ರಸ್ತೆ. ಇದು ಸಾಯಿಬಾಬಾ ಮಂದಿರ. ಅದು ಹೇಳಿದ್ರು, ಯಾರು ಹೇಳಿದ್ರು ಚೆನ್ನಾಗಿದೆ ಅಂತ. ಅದೇ ಚೆನ್ನಾಗಿದೆ ಅಂದರು. ನಿಜವಾಗ್ಲೂ ಚೆನ್ನಾಗಿದೆ, ಜಾಗ ಇದೆ, ವಿಶಾಲವಾಗಿದೆ. ಕೂತ್ಕೊಂಡು 5 ನಿಮಿಷ ಕೂತ್ಕೊಂಡು ಒಬ್ಬ ನೋಡಿ ಕೆರೆ ನೋಡೋಣ. ನೋಡಿ ಕೆರೆ ಹೆಂಗಿದೆ ವಾತಾವರಣ. ಕೆರೆ ಓಹೋ, ನಮ್ಮ ಕೋಲಾರ ಹತ್ರ ಇಂಥ ಕ್ಲೈಮೇಟ್. ಅಲ್ಲ, ಅಲ್ಲಿ ಕಿತ್ಕೊಬೋದು ನಮಗೆ. ಅದೇ ರಾಗಿ ಕಲ್ಲು. ಇಲ್ಲೂ ಒಂದು ಕುಂಟೆ ಇದೆ ನೋಡಿ, ಇದೆ ರಾಗಿ ಕಲ್ಲು. ನೀನು ಬೀಸೋ ಕಲ್ಲು ಪಿಳ್ಮರಿ. ಇಲ್ಲಿ ಬಾ ತೋರಿಸ್ತೀನಿ ಬಾ ನಿಂಗೆ. ಇಲ್ಲಿ ಬಾ ತೋರಿಸ್ತೀನಿ ನಿಂಗೆ. ಬಾರ ಇಲ್ಲಿ ತೋರಿಸ್ತೀನಿ. ನೀನು ಮೊನ್ನೆ ಓದ್ತಾ ಇದ್ದಲ್ಲ ಬೀಸೋ ಕಲ್ಲು ನೋಡಿ. ಇದಕ್ಕೆ ಗೂಟ ಹೊಡಿಯೋದು. ಏನು ಗೂಟ ಅಂತ ಹೇಳಿ ಇಟ್ಕೊಂಡಿದ್ದು. ಬಾ ಇಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಂಗೆ. ತುಂಬ ಚೆನ್ನಾಗಿದೆ ಪರಿಸರ. ಇಲ್ಲಿ ಸಾಯಿ ಮಂದಿರ್, ಶ್ರೀ ಸಾಯಿ ಮಂದಿರ್ ಅಂತೇಳಿ ಇಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇದೆ. ಇಲ್ಲಿ ಕಲ್ಯಾಣಿ ಇದೆ, ಕಲ್ಯಾಣಿ ತುಂಬ ನೀರಿದೆ. ಈ ಕಡೆ ಕೆರೆ ಇದೆ, ಕೆರೆ ತುಂಬ ತಾವರೆ ಹೂಗಳು, ನೀರು ಎಲ್ಲ ಇದೆ. ಇವರೆಲ್ಲ ನೋಡ್ತಾ ಇದ್ದಾರೆ ಕೆರೆನ. ನೀರಿದೆ, ಗುಡ್ಡ ಬೆಟ್ಟ ವಾತಾವರಣ ಇದೆ. ಪರಿಸರ ಪ್ರಕೃತಿಯ ತಂಪಲಲ್ಲಿ ಇದೆ. ಅವ್ರು ಮೀನು ಹಿಡಿತಾ ಇದ್ದಾರೆ. ಅಲ್ಲಿ ಮೀನು ಹಿಡಿ ಅಂತ ಸಾಯಿಬಾಬಾ ಇಲ್ಲಿ ವಿರಾಜಮಾನನಾಗಿದ್ದಾನೆ. ಜೈ ಸಾಯಿರಾಮ್, ಶ್ರೀ ಸಾಯಿರಾಮ್, ಹರ ಹರ ಬೋಲೆ ಶರಿ ಶರಿ ಸಾಯಿರಾಮ್. ಓಂ ಸಾಯಿರಾಮ್, ಶ್ರೀ ಸಾಯಿರಾಮ್. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಾಗ ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ಈ ಕಡೆ ಕೆರೆ ತುಂಬ ಚೆನ್ನಾಗಿದೆ. ಇದು ಕೆರೆ, ಸಾಯಿಬಾಬಾ ದೇವಸ್ಥಾನ ಪಕ್ಕದಲ್ಲೇ ಕೆರೆ. ವಾತಾವರಣ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನಿಮಗೆ ತಾವರೆ ಹೂಗಳು ಇಲ್ಲಿ ಕಾಣಿಸ್ತಾ ಇದೆ. ಬೇಕಾದಷ್ಟು ತಾವರೆ ಹೂಗಳಿದ್ದಾವೆ ಇಲ್ಲಿ. ಅಲ್ಲಿ ಮೀನು ಕೂಡ ಹಿಡಿತಾ ಇದ್ದಾರೆ ಅವರು. ನೋಡಿ, ಅಲ್ಲಿ ನಿಂತ್ಕೊಂಡು ಮೀನು ಹಿಡಿತಾರೆ. ಈ ಕೆರೆ ಮಧ್ಯೆ ಬಾವಿನೂ ಇದೆ ನೋಡಿ. ಇದು ಬಾವಿ.
ಒಳ್ಳೆ ನಾರಾಯಣ ಸ್ವಾಮಿ ಅವರು ಈ ಊರಿಗೆ ಬೇಕಾದಷ್ಟು ಸರಿ ಬಂದಿದ್ರು. ಆದರೆ ಇವತ್ತು ಬಂದಾಗ ನಾರಾಯಣ ಸ್ವಾಮಿ ಹೆಂಗಿತ್ತು ಈ ಹಳ್ಳಿ ಇವತ್ತು ಹಿಂಗೆ ಟ್ರಿಪ್ಪು? ಚೆನ್ನಾಗಿ ಇತ್ತು. ಬೆಳಗ್ಗೆ ಇದುವರೆಗೂ ಒಳ್ಳೆ ಕ್ಲೈಮೇಟಲ್ಲಿ ಒಳ್ಳೆ ಗಾಳಿ ವಾತಾವರಣ ತಗೊಂಡು ಹೋಗ್ತಾ ಇದ್ವಿ. ಒಳ್ಳೆ ಪರಿಸರ, ಒಳ್ಳೆ ಪರಿಸರ, ಒಳ್ಳೆ ದೇವಸ್ಥಾನ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಒಂದು ದಿನಕ್ಕೆ ಒಳ್ಳೆ ಟ್ರಿಪ್ ಇದು. ಎಲ್ಲೂ ಬೇಕಾ ಹೋಗಂಗೆ ಇಲ್ಲ. ಅದೆಲ್ಲ ನಿನ್ಗೆನೆ. ನೀವು ಒಂದು ಒಳ್ಳೆ ಪರಿಸರದಲ್ಲಿ ಸ್ವಲ್ಪ ಹೊತ್ತು ಇರಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ಈ ಜಾಗ ಹೇಳಿ ಮಾಡಿಸಿ ಜಾಗ. ನಮ್ಮ ಕೋಲಾರಿಂದ ಆಚೆಗೆ ಇಷ್ಟು ಚೆನ್ನಾಗಿರೋ ಜಾಗ ನಾನು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದೆ ನಾರಾಯಣ ಸ್ವಾಮಿ. ಸೊ ನನಗೂ ಹಂಗೆ ಅನಿಸ್ತದೆ, ತುಂಬ ಒಳ್ಳೆ ಜಾಗ. ಯಾವಾಗನ ಬಂದಾಗ ಬನ್ನಿ, ಒಳ್ಳೆ ಪರಿಸರವಿದೆ. ಜೈ ವನುಕುಂದ ಗ್ರಾಮಂ, ಜೈ ಶ್ರೀರಾಮ್, ಜೈ ಚೌಡೇಶ್ವರಿ. ಎಲ್ಲೂ ಬೇಕು. ಎಷ್ಟೊಂದು ಕೋತಿಗ್ಲವಲ್ಲ, ಎಷ್ಟೊಂದು ಕೋತಿಗ್ಲವ. ಇಲ್ಲೊಂದು ದೇವಾಲಯವಿದೆ. ಈ ದೇವಾಲಯ ಪಾಳು ಬಿದ್ದಿದೆ. ಇಲ್ಲಿ ಏನು ಪೂಜೆಗಳು ನಡೀತಾ ಇಲ್ಲ ಅನ್ಕೋತೀನಿ. ದೇವಸ್ಥಾನಕ್ಕೆ ಶಿವನ ದೇವಸ್ಥಾನನೂ ಏನು ದೇವಸ್ಥಾನನೂ ಗೊತ್ತಿಲ್ಲ. ಇದು ನೀರು ಇಟ್ಟಿದ್ದಾರೆ, ಬಟ್ಟೆ ಇಟ್ಟಿದ್ದಾರೆ, ಹಿಂಗಿದೆ. ಪೂಜೆ ಗೀಜೆ ಏನು ಮಾಡ್ತಾ ಇಲ್ಲ ಅನ್ಕೋತೀನಿ. ಇದಕ್ಕೆ ಹಳೆ ಶಿವ ದೇವಾಲಯ, ಶಿವ 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 ಈಶ್ವರನ ದೇವಸ್ಥಾನ ಹಳೇದು. ಈ ಇಷ್ಟು ಚೆನ್ನಾಗಿರೋ ಈಶ್ವರನ ದೇವಸ್ಥಾನ ಇಟ್ಕೊಂಡು ಈ ಸಾಯಿಬಾಬಾ ದೇವಸ್ಥಾನ ಮಾಡಿದ್ದಾರೆ. ಈಶ್ವರನ ದೇವಸ್ಥಾನ, ನಂದಿ ಇದ್ದಾನೆ ಆಚೆ, ಈಶ್ವರನ ದೇವಸ್ಥಾನ ಅದು. ಇವೆರಡು ಒಂದೇ ದೇವರಲ್ಲ? ಯಾಕೆ ಎರಡು ದೇವಸ್ಥಾನ ಮಾಡಿಸಿದ್ವಿ? ಇದು ರಾಮನ ದೇವಸ್ಥಾನನಾ? ಹಾಂ, ಅದು ಆಂಜನೇಯ ಸ್ವಾಮಿ ದೇವಸ್ಥಾನ.